ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಹೆಚ್ಚಿನ ಪ್ರಶ್ನೆಗಳು ನಾಳೆ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿವೆ. ಹಾಗೆ ಇವತ್ತು ನಾವು ಸುಮಾರು 3ರಿಂದ 4 ಭಾಗಗಳಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ ವಿಡಿಯೋಗಳಿಂದ ನಿಮಗೆ ಹೆಚ್ಚು ಅಂಕಗಳು ಬರಲಿಕ್ಕೆ ತುಂಬ ಸುಲಭವಾಗಿ ನಿಮಗೆ ಅಂಕಗಳನ್ನು ನೀಡುತ್ತವೆ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮಾದರಿ ಉತ್ತರಗಳಾಗಿರ್ತವೆ. ವಿಷಯ ಗಣಿತ, ಮಾಧ್ಯಮ ಕನ್ನಡ ಆಗಿರ್ತದೆ. ಒಟ್ಟು 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಮೊದಲೇ ಪ್ರಶ್ನೆ ನೋಡ್ತಾ ಹೋಗೋಣ. 3 ಮತ್ತು 5ರ ಮಸಹ ಯಾವುದು ಅಂತ ಕೇಳ್ತಾನೆ. 3 ಮತ್ತು 5ರ ಮಸಹ 1 ಆಗಿರ್ತದೆ. ಆಪ್ಷನ್ ಎ 1 ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೇದಾಗಿ ಚಿತ್ರದಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದಾನೆ. ಆಪ್ಷನ್ ಸಿ 4 ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ 4 ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳ್ತಾನೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. a1/a2 ≠ b1/b2 ಆಗ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಅಂತ ಕೇಳಿದಾನೆ. ಆಪ್ಷನ್ ಡಿ ಆಗಿರ್ತದೆ. 5, 9, 13, 17 ಸರಿಯಾದ ಉತ್ತರ ಆಗ್ತದೆ. ಐದನೇ ಪ್ರಶ್ನೆ, ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರವು ಅಂತ ಕೇಳಿದಾನೆ. ಸೊ ಯಾವುದಪ್ಪ ಅಂದ್ರೆ ಮಧ್ಯಾಂಕದ ವರ್ಗಾಂತರ ಆಪ್ಷನ್ ಸಿ 20ರಿಂದ 30 ಸರಿಯಾದ ಉತ್ತರ ಆಗ್ತದೆ. ಆರನೇ ಪ್ರಶ್ನೆ, cot A = 3 tan A ಆದರೆ ಕೋನ ಎ ಅಳತೆಯು ಅಂತ ಕೇಳಿದಾನೆ. ಕೋನ 30 ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಡಿ 30 ಡಿಗ್ರಿ ಸರಿಯಾಗಿರ್ತದೆ. ಇನ್ನು ಏಳನೇ ಪ್ರಶ್ನೆ, ಪಿ ಆಫ್ -4,5 -4, ಬಿಂದುವಿನಿಂದ ಎಳೆದ ಲಂಬವು ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳ್ತಾನೆ. ಆಪ್ಷನ್ ಬಿ -4,0 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಎಂಟನೇ ಪ್ರಶ್ನೆ, 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದಾನೆ. x² - 5x - 6 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಸರಿಯಾಗಿರ್ತದೆ. 9ನೇ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಅವು ಯಾವುದೇ ಪರಿಹಾರಗಳನ್ನು ಹೊಂದಿರಲ್ಲ. 10ನೇ ಪ್ರಶ್ನೆ ನೋಡಿ, ಚಿತ್ರದಲ್ಲಿ ಡಿ ಸಮಾಂತರ BC AD = 2 ಸೆಂಟಿಮೀಟರ್ ಮತ್ತು BD = 6 ಸೆಂಟಿಮೀಟರ್ ಆದರೆ ಡಿ ಅನುಪಾತ BC ಕಂಡು ಹಿಡಿಯಿರಿ ಅಂತ ಇದೆ. ಆನ್ಸರ್ ಡಿ ಅನುಪಾತ BC 1:4 ಆಗ್ತದೆ. 11ನೇ ಪ್ರಶ್ನೆ ನೋಡಿ, ಒಂದು ಸಿಲಿಂಡರ್ನ ಪಾದದ ಪರಿಧಿಯು 10 ಸೆಂಟಿಮೀಟರ್ ಮತ್ತು ಎತ್ತರವು 25 ಸೆಂಟಿಮೀಟರ್ ಆಗಿದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr, ಸಿಲಿಂಡರ್ನ ವಿಸ್ತೀರ್ಣ 2πr 10 ಸೆಂಟಿಮೀಟರ್ ಮತ್ತು h = 25 ಸೆಂಟಿಮೀಟರ್ ಆಗ್ತದೆ. ಇನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಅಂದ್ರೆ 2πr ಹೆಚ್ಚಾಗ್ತದೆ. 10 × 25 ಅಂದರೆ 250 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. 12ನೇ ಪ್ರಶ್ನೆ, ಸಂಭವನೀಯತೆಗೆ ಸಂಬಂಧಿಸಿದಂತೆ P of E + P of E ನ ಬೆಲೆಯನ್ನು ಕಂಡುಹಿಡಿಯುವಂತೆ ಒಂದು ಆನ್ಸರ್ ಸರಿಯಾಗಿರ್ತದೆ. 13ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. A7 = A4 + 12, A + 6D = A + 3D + 12 ಆಗ್ತದೆ. ಸೊ ಇಲ್ಲಿ 6D - 3D ಈ 3D ಅನ್ನು ನಾನು ಏನು ಮಾಡ್ತೇನೆ ಎಡಭಾಗ ಕಳಿಸ್ತೀನಿ. 6D - 3D = 12 ಆಗ್ತದೆ. 3D = 12. ಸೊ D = 4 ಆಗ್ತದೆ. ಅಂದರೆ 3 ಈ ಕಡೆ ಬಂದಾಗ ಭಾಗಾಕಾರ ಆಗ್ತದೆ. 3 1 4 ಹಾಗಾಗಿ D = 4 ಆಗ್ತದೆ. 14ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ R ತ್ರಿಜ್ಯ ಮತ್ತು L ಓರೆ ಎತ್ತರವಿರುವ ಒಂದು ಶಂಕವನ್ನು R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ. ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾನೆ. πRL + 2πr² ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತ್ರಿಭುಜ ABC ಮತ್ತು ತ್ರಿಭುಜ PQR BC ಮತ್ತು QR ಅನುರೂಪ ಬಾಹುಗಳಾಗಿವೆ. ಕೋನ B = 80 ಡಿಗ್ರಿ ಆದರೆ ಮತ್ತು ಕೋನ C = 40 ಡಿಗ್ರಿ ಆದರೆ ಕೋನ P ಅಳತೆ ಎಷ್ಟು ಅಂತ ಕೇಳಿದಾನೆ. ಕೋನ P ಅಳತೆ 60 ಡಿಗ್ರಿ ಆಗ್ತದೆ. ಸೊ ವಿಡಿಯೋ ಪಾಸ್ ಮಾಡಿಕೊಂಡು ನೀಟಾಗಿ ನೋಡ್ಕೊಡ್ರಿ. ಹಾಗೆ 16ನೇ ಪ್ರಶ್ನೆ ಇದೆ, ಬಹುಪದೋಕ್ತಿ ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ ಕೆ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ ಶೂನ್ಯತೆಗಳ ಗುಣಲಬ್ಧ ಯಾವಾಗಲೂ 1 ಆಗಿರ್ತದೆ. ಹಾಗಾಗಿ ಕೆ = 1 ಆಗ್ತದೆ. 17ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು. ಒಂದು ಸಮಾಂತರ ಶ್ರೇಣಿಯಲ್ಲಿ S20 = 820 ಮತ್ತು A20 ಆದರೆ ಅದರ ಮೊದಲ ಪದ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. S20 = 820, A20 = 79, N = 20 ಆಗ್ತದೆ. ಸೊ SN = N/2 A + AN ಅಂತ ಬರಿತೀವಿ ನಾವು. SN ಅಂದರೆ 820, N/2 ಅಂದರೆ 20/2,
ಎ ಪ್ಲಸ್ 79 ಆಗ್ತದೆ. ಸೊ 820 ಈಕ್ವಲ್ಸ್ ಟು 10 ಇಂಟು ಬ್ರಾಕೆಟ್ ಎ ಪ್ಲಸ್ 79 ಆಗ್ತದೆ. ಸೊ ಈ 10ನ ನಾನು ಎಡಭಾಗ ಕಳಿಸಿದಾಗ ಏನಾಗ್ತದಪ್ಪ ಅಂದ್ರೆ ಭಾಗಾಕಾರ ಆಗ್ತದೆ. ಸೊ ಹಾಗಾಗಿ 10 1 10 82 ಅಂತ ಕನ್ಸಿಡರ್ ಆಗ್ತದೆ. 0 ಗಿಟ್ ಕ್ಯಾನ್ಸಲ್ ಆದರೆ ಎ ಪ್ಲಸ್ 79 ಆಗ್ತದೆ. ಎ ಇಸ್ ಈಕ್ವಲ್ ಟು 82 ಮೈನಸ್ 79. ಸೊ ಎ ಇಸ್ ಈಕ್ವಲ್ ಟು 3 ಆನ್ಸರ್ ಸಿಕ್ತು ನಮಗೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ, 201ರಿಂದ 401ರವರೆಗೆ 1ರ ನಡುವೆ 6ರಿಂದ ಭಾಗವ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದಾನೆ. 204, 210, 216, 396. ಓಕೆನಾ. ಎ ಇಸ್ ಈಕ್ವಲ್ ಟು 204, ಡಿ ಈಕ್ವಲ್ಸ್ ಟು 210 ಮೈನಸ್ 4 ಅಂದರೆ 6 ಆಗ್ತದೆ. ಎನ್ ಈಕ್ವಲ್ಸ್ ಟು 386. ಹಾಗಾದ್ರೆ ಟೋಟಲ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ನಂಬರ್ ಆಗ್ತದೆ. ಎನ್ ಫಾರ್ಮುಲಾ ಹಾಕೋಣ. ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಟೋಟಲ್ ಆಗಿ ಆನ್ಸರ್ ಸಿಗ್ತದಪ್ಪ ಅಂದರೆ ಎನ್ ಈಕ್ವಲ್ಸ್ ಟು 32 ಪ್ಲಸ್ 1 ಅಂದರೆ 33 ಅಂಕಿ ಸಂಖ್ಯೆಗಳು 201ರಿಂದ 401ರವರೆಗೂ 6ರಿಂದ ಭಾಗ ಆಗ್ತದೆ. 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಹೇಳಿದೆ. 2x ಪ್ಲಸ್ ವೈ ಈಕ್ವಲ್ಸ್ 8, 3x ಮೈನಸ್ ವೈ ಈಕ್ವಲ್ಸ್ 7 ಆಗ್ತದೆ. ಸೊ ಇದನ್ನು ವರ್ಜಿಸುವ ಕ್ರಮದಲ್ಲಿ ಮಾಡಿದಾಗ ನಮಗೆ ಎಕ್ಸ್ನ ಬೆಲೆ ಸಿಗ್ತದೆ, ಎಕ್ಸ್ ಈಕ್ವಲ್ ಟು 3 ಸಿಗ್ತದೆ. ಹಾಗೆ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕಿದಾಗ ವೈ ಬೆಲೆ ಎಷ್ಟು ಸಿಗ್ತದಪ್ಪ ಅಂದರೆ 2 ಸಿಗ್ತದೆ. ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ 2 ಅಂಕಗಳು ಸುಲಭವಾಗಿ ಸಿಗ್ತವೆ. ಓಕೆ, ವಿಡಿಯೋನ ಪಾಸ್ ಮಾಡಿ ನಿಧಾನವಾಗಿ ನೋಟ್ಸ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 19ನೇ ಪ್ರಶ್ನೆ, 2x² ಪ್ಲಸ್ 3x ಮೈನಸ್ 7 ಈಕ್ವಲ್ಸ್ 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಅಂತ ಇದೆ. ಇಲ್ಲಿ ಎ ಈಕ್ವಲ್ಸ್ ಟು 2 ಆಗ್ತದೆ, ಬಿ ಈಕ್ವಲ್ಸ್ ಟು ಪ್ಲಸ್ 3, ಸಿ ಈಕ್ವಲ್ಸ್ ಟು ಮೈನಸ್ 7. ಶೋಧಕದ ಫಾರ್ಮುಲಾ ಗೊತ್ತೈತಿ, b² ಮೈನಸ್ 4ac. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ 65 ಸಿಗ್ತದೆ. ಸೊ ಈ 65 ಅನ್ನೋದು 0ಗಿಂತ ಜಾಸ್ತಿ ಆಗೈತಿ. ಹಾಗಾಗಿ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತವೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿರ್ತಾನೆ ಇದಕ್ಕೆ, 2x ಪ್ಲಸ್ 3 ಇಂಟು ಎಕ್ಸ್ ಈಕ್ವಲ್ಸ್ ಟು x² ಪ್ಲಸ್ 1. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 2x² ಪ್ಲಸ್ 3x ಈಕ್ವಲ್ಸ್ ಟು x² ಪ್ಲಸ್ 1 ಆಗ್ತದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಎಡಭಾಗಕ್ಕೆ ಹಾಕ್ತೀನಿ. ಸೊ 2x² ಪ್ಲಸ್ 3x ಮೈನಸ್ x² ಮೈನಸ್ 1 ಈಕ್ವಲ್ಸ್ ಟು 0 ಆದಾಗ ಟೋಟಲ್ ಆಗಿ x² ಪ್ಲಸ್ 3x ಮೈನಸ್ 1 ಈಕ್ವಲ್ಸ್ ಟು 0 ಆಗ್ತದೆ. ಸೊ ಇದಕ್ಕೆ 2 ಅಂಕ ಸುಲಭವಾಗಿ ದೊರೀತದೆ. ಇನ್ನು ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಇದನ್ನು ಈ ಒಂದು ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ನೀವು ಆಲ್ರೆಡಿ ತುಂಬ ಬಾರಿ ಈ ಒಂದು ಇಂತಹ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಸೊ ಈಸಿಯಾಗಿ ನೀವು ಏನು ಮಾಡಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ, ಹಾಗೆ ಬರೀತೀರಿ ಕೂಡ. ಸೊ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ. ನೆಕ್ಸ್ಟ್ ನೋಡ್ತಾ ಹೋಗೋಣ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. 1,6 ಅನ್ನೋದು x1 y1 ಆಗ್ತದೆ, 4,3 ಅನ್ನೋದು x2 y2 ಆಗ್ತದೆ, m1 m2 1:2 ಆಗ್ತದೆ. ಸೊ ಪಿ ಆಫ್ ಎಕ್ಸ್ ವೈ ಕಂಡುಹಿಡಿಬೇಕಾಗ್ತದೆ. ನೆಕ್ಸ್ಟು ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ 2,5 ಸಿಗ್ತದೆ. ಸೊ ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ ಟು 2,5 ಸರಿಯಾದ ಉತ್ತರ ಆಗ್ತದೆ. ಸೊ ಓಕೆನಾ. ಸೊ ನಿಧಾನವಾಗಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ಮತ್ತು ವಿಡಿಯೋವನ್ನು ಪಾಸ್ ಮಾಡ್ಕೊಂಡು ನಿಧಾನವಾಗಿ ಲೆಕ್ಕ ಬಿಡಿಸಿ. ಓಕೆ, 22ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸಾರ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಪಿ ಕ್ಯೂ 12 ಸೆಂಟಿಮೀಟರ್ ಇದೆ, ಪಿ ಆರ್ 13 ಸೆಂಟಿಮೀಟರ್ ಇದೆ ಮತ್ತು ಕ್ಯೂ ಆರ್ 5 ಸೆಂಟಿಮೀಟರ್ ಇದೆ. ಓಕೆ, ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗ್ತದೆ. ಅಭಿಮುಖ ಬಾಹು ಯಾವುದಪ್ಪ ಅಂದರೆ 5 ಡಿವೈಡೆಡ್ ಬೈ 12 ಆಗ್ತದೆ. ಇನ್ನು ಕಾಸಾರ್ ಇಸ್ ಈಕ್ವಲ್ ಟು ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಆಗ್ತದೆ. ಸೊ 5 ಡಿವೈಡೆಡ್ ಬೈ 13 ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಚಿತ್ರದಲ್ಲಿ ಸಿ ಪಿ ಮತ್ತು ಸಿ ಕ್ಯೂಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಗಳಾಗಿವೆ. ಎ ಆರ್ ಬಿಯು ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. ಸಿ ಎ ಬಿ ತ್ರಿಭುಜದ ಸುತ್ತಳತೆಯು ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ ಎಂದು ತೋರಿಸಿ ಅಂತ ಕೇಳಿರ್ತಾನೆ. ಸೊ ಇಲ್ಲಿ ಆನ್ಸರ್ ಇದೆ, ನೋಡ್ತಾ ಹೋಗಿ. ಓಕೆ, ವಿಡಿಯೋ ಪಾಸ್ ಮಾಡ್ಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ 24ನೇ ಪ್ರಶ್ನೆ, ಮಸ ಮತ್ತು ಲಸಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. 2 ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಆ 2 ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ ಆಗ್ತದೆ. 42 ಇಂಟು ಬಿ ಇಸ್ ಈಕ್ವಲ್ ಟು 216. ಬಿ ಈಕ್ವಲ್ಸ್ 216 ಡಿವೈಡ್ ಬೈ 42 ಆದಾಗ 48 ಸಿಗ್ತದೆ. ಬಿ ಈಕ್ವಲ್ಸ್ 48. ಇನ್ನು ಬಿ ಒಂದು ಮಸವನ್ನು ನೋಡ್ತಾ ಹೋಗೋಣ. ಅವಿಭಾಜ್ಯ ಅಪವರ್ತನ 42 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 7 ಆಗ್ತದೆ. 48 ಅಂದರೆ 2⁴ ಇಂಟು 3 ಆಗ್ತದೆ. ಹಾಗಾದರೆ ಮಸ ಎಷ್ಟಪ್ಪ ಅಂದರೆ 42 ಮತ್ತು 48ರ ಮಸ 2 ಇಂಟು 3 ಆಗ್ತದೆ. ಸೊ ಹಾಗಾಗಿ ಮಸ 6 ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳು ಬರ್ತವೆ. ಸೊ ಎ ಆಫ್ -3 -0 -3 ಮತ್ತು 0, ಬಿ ಆಫ್ 0,2 ಮತ್ತು ಸಿ
0,-3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿದೆ ಆನ್ಸರು. ಪ್ರಾಕ್ಟೀಸ್ ಮಾಡಿ, ವಿಡಿಯೋನ ಪಾಸ್ ಮಾಡ್ಕೊಂಡು ನೀಟಾಗಿ ಆನ್ಸರ್ ಬರೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಓಕೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಇದು ಪ್ರಮೇಯ, 3 ಅಂಕದ ಪ್ರಮೇಯ. ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಓಕೆ, ದತ್ತ ಬರಿಬೇಕಾಗ್ತದೆ, ನೀವು ಸಾಧನೆ ಬರಿಬೇಕು, ಸಾಧನೀಯನ ಹಾಗೆ ರಚನೆಯನ್ನು ಏನು ಮಾಡಿರ್ತೀರಿ ಅಂತ ಬರೀಬೇಕು. ಅಷ್ಟೇ ಅಲ್ಲದೆ ಸಾಧನೆ ಲಾಸ್ಟಿಗೆ ಬರೆದ್ರೆ ನಿಮಗೆ ಏನಾಗ್ತದೆ 3 ಅಂಕಗಳು ಸುಲಭವಾಗಿ ಸಿಗ್ತವೆ. ಇಲ್ಲಿ OQ ಮತ್ತು ORಗಳು ಏನಾಗಿರ್ತಪ್ಪ ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತವೆ. ಹಾಗೆ OP = OP ಇದು ಸಾಮಾನ್ಯ ಬಹು ಆಗಿರ್ತದೆ, 2 ತ್ರಿಭುಜಗಳಲ್ಲಿ ಸಾಮಾನ್ಯ ಬಹು ಆಗಿರ್ತದೆ. ಸೊ ಹಾಗಾಗಿ PQ = PR ಆಗ್ತದೆ. ಓಕೆ, ಹಾಗಾದರೆ ಇಲ್ಲಿ ನೋಡಿ, ದತ್ತ ಮತ್ತು ಚಿತ್ರವನ್ನು ಬರೆದ್ರೆ 1 ಅಂಕ, ಸಾಧನೀಯ ಮತ್ತು ರಚನೆ ಬರೆದ್ರೆ ಅರ್ಧ ಅಂಕ, ಸಾಧನೆ ಬರೆದ್ರೆ 1.5 ಅಂಕಗಳು ಸುಲಭವಾಗಿ ನಿಮಗೆ ಸಿಗ್ತವೆ. ಅಂದರೆ 3 ಅಂಕಗಳನ್ನು ಯಾವ ರೀತಿ ವಿಂಗಡಣೆ ಮಾಡಿ ಕೊಡ್ತಾನೆ ಅನ್ನೋದು ಇದರಲ್ಲಿ ಇರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವಾಬು ಪ್ಯಾಸೆಂಜರ್ ರೈಲಿನ ಸರಾಸರಿ ಜಾವಕ್ಕಿಂತ 11 km/h ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳ ಸರಾಸರಿ ಜಾವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಮತ್ತು ಅಥವಾ ಪ್ರಶ್ನೆ ನೋಡಿ, A ಮತ್ತು B ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ಮತ್ತು 15 ವರ್ಷಗಳಾಗಿವೆ. ಅವರ ವಯಸ್ಸುಗಳ ಗುಣಲಬ್ಧ 480ಕ್ಕೆ ಸಮವಾಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂತ ಹೇಳಿದಾನೆ. ಪ್ಯಾಸೆಂಜರ್ ರೈಲಿನ ಜಾವ x km/h ಆಗಿರಲಿ, ಎಕ್ಸ್ಪ್ರೆಸ್ ರೈಲಿನ ಜಾವ x + 11 km/h ಆಗಿರಲಿ. ಕಾಲ ಚಲಿಸಿದ ದೂರ / ಕಾಲ ಆಗ್ತದೆ. 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲು ತೆಗೆದುಕೊಂಡ ಕಾಲ T1 = 132/x ಗಂಟೆಗಳು. 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಎಕ್ಸ್ಪ್ರೆಸ್ ರೈಲು ತೆಗೆದುಕೊಂಡ ಕಾಲ T2 = 132/x + 11 ಗಂಟೆಗಳು. ಇದನ್ನು ಏನು ಮಾಡೋಣ, ಎರಡು ಸಮೀಕರಣಗಳನ್ನು ತೆಗೆದುಕೊಳ್ಳೋಣ. ಇವಾಗ 132/x - 132/x + 11 = 1 ಅಂತ ಆಯಿತು. ಓಕೆ, ಇಷ್ಟು ಬರೆದ್ರೆ 1 ಅಂಕ ನಿಮಗೆ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 132 × x + 11 - 132x / x × x + 11 = 1 ಆಗ್ತದೆ. ಇವಾಗ 132x + 1452 ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದ್ದೀನಿ. -132x = x² + 11x ಆಯಿತು. ಈಗೇನು ಮಾಡ್ತಾ ಹೋಗೋಣ, ಈಗೇನಿದೆಯಲ್ಲ 132 ಗೆಟ್ ಕ್ಯಾನ್ಸಲ್ ಆದಂಗೆ ಆಗ್ತದೆ. ಓಕೆ, ಸೊ ಇಲ್ಲಿ x² + 11x - 1452 ಆಯಿತು = 0. ಈಗ ಅಪವರ್ತನ ಕ್ರಿಯೆ ಮೂಲಕ ಬಿಡಿಸ್ಕೊಳ್ಳೋಣ. ಓಕೆನಾ, 11xನ x² - 33x + 44x - 1452 = 0 ಆಗ್ತದೆ. ಸೊ x × x - 33 + 44 × x - 33 = 0 ಆಯಿತು. ಈ x - 33 ಮತ್ತು x + 44 ಸಿಕ್ತು ನಮಗೆ. ಓಕೆ, ಹಾಗಾಗಿ x = 33, ಇನ್ನೊಂದು x = -44 ಆಯಿತು. ಓಕೆನಾ. ಇನ್ನು ಪ್ಯಾಸೆಂಜರ್ ರೈಲಿನ ಜಾವ ಎಷ್ಟಪ್ಪ ಅಂದರೆ x = 33 km/h. ಹಾಗೆ ಎಕ್ಸ್ಪ್ರೆಸ್ ರೈಲಿನ ಜಾವ ಎಷ್ಟು ಅಂದರೆ x + 11 ಅಂದರೆ 33ಕ್ಕೆ +11 ಸೇರಿಸ್ಬೇಕು, 44 km/h ಸಿಕ್ತು ನಮಗೆ. ಓಕೆನಾ. ಇನ್ನು A ಮತ್ತು B ವ್ಯಕ್ತಿಗಳ ವಯಸ್ಸುಗಳ ಲೆಕ್ಕವನ್ನು ನೋಡ್ತಗೋಣ. ಅಥವಾ ಇದೆ 19 + x ಮತ್ತು 15 + x = 480 ಆಗ್ತದೆ. ಸೊ x² + 34x - 195 = 0 ಆಗ್ತದೆ. ಓಕೆ, x² + 39x - 5x - 195 = 0 ಅಂತ ಬರೀರಿ. ನೆಕ್ಸ್ಟು ಇದನ್ನು ಮಾಡಿ ಗುಂಪು ಮಾಡುವ ವಿಧಾನದ ಮೂಲಕ ಅಪವರ್ತನ ಮಾಡ್ತಾ ಹೋಗೋಣ. x × x + 39 - 5 × x + 39 ಆಗ್ತದೆ. ಓಕೆ, ನೆಕ್ಸ್ಟ್ x + 39 ಮತ್ತು x + 5 ಅಪವರ್ತನಗಳು ಸಿಕ್ಕು ನಮಗೆ. ಇವುಗಳನ್ನು ಏನು ಮಾಡ್ತಾ ಹೋಗೋಣ, x = -39 ಮತ್ತು x = 5 ಆಗ್ತದೆ. 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗ್ತದೆ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನು ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ ಇದೆ. ಸೆಕೆಂಡ್ A × 1 - sin A ಮತ್ತು ಸೆಕೆಂಡ್ A + tan A = √1 + cos A × 1 - cos A cosec A ಎಂದು ಸಾಧಿಸಿ ಅಂತ ಕೇಳಿದಾನೆ. ಹಾಗೆ ಅಥವಾ ಪ್ರಶ್ನೆ ಕೂಡ ಇದೆ. sin θ / 1 - cos θ + tan θ = 1 + cos θ = cot θ + secant θ cosec θ ಅಂತ ಕೇಳಿದಾನೆ. ಸೊ ಇಲ್ಲಿ ಎಡಭಾಗ ಮತ್ತು ಬಲಭಾಗವನ್ನು ನಾವು ಸಾಧನೆ ಮಾಡಬೇಕಾಗ್ತದೆ. ಸೊ ಓಕೆ, ವಿಡಿಯೋನ ನಿಧಾನವಾಗಿ ಪಾಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಈಸಿಯಾಗಿರ್ತಕ್ಕಂಥ ಲೆಕ್ಕ, 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ ಇದರಲ್ಲಿ. ಇದು ಎರಡನೇ ಅಥವಾ ಪ್ರಶ್ನೆಯ ಲೆಕ್ಕ ಇದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 29ನೇ ಪ್ರಶ್ನೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು -8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಇದೆ. ಹಾಗೆ p(x) ಅಥವಾ ಪ್ರಶ್ನೆ
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಆಲ್ಫಾ ಮತ್ತು ಬೀಟಾ ಆದರೆ ಅವುಗಳ ಬೆಲೆಗಳನ್ನು ಕೇಳಿದ್ದಾನೆ. ಸೊ ಆನ್ಸರ್ ಇಲ್ಲಿದೆ, ನೋಡ್ತಾ ಹೋಗೋಣ. ಓಕೆ, ಮೊದಲು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗ್ತದೆ. ಓಕೆ, ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ತಕ್ಕಂಥದ್ದು. ನೆಕ್ಸ್ಟು ನಮಗೆ ಇಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳು ಎಷ್ಟಪ್ಪ ಅಂದರೆ 4 ಮತ್ತು -2ಗಳು ಸಿಕ್ಕು. ಇನ್ನು ಅಥವಾ ಪ್ರಶ್ನೆಯ ಲೆಕ್ಕ ನೋಡ್ತಾ ಹೋಗೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a ಈಕ್ವಲ್ ಟು -3 ಆಗ್ತದೆ. ಇಲ್ಲಿ ಶೂನ್ಯತೆಗಳ ಗುಣಲಬ್ಧ 1 ಆಗ್ತದೆ. ಅವಾಗ ನಮಗೆ ಟೋಟಲ್ ಆನ್ಸರ್ -3 ಸಿಗ್ತದೆ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. 3 ಅಂಕ ಸುಲಭವಾಗಿ ಪಡಿಬೋದು ನೀವು. ಇನ್ನು ಮುಂದಿನ ಪ್ರಶ್ನೆ ತ್ರಿಭುಜದ ಮೇಲೆ ಇರತಕ್ಕಂಥದ್ದು 30ನೇ ಪ್ರಶ್ನೆ. ABC ಒಂದು ಲಂಬಕೋನ ಕೋನ BAC ಈಕ್ವಲ್ಸ್ ಟು 90 ಡಿಗ್ರಿ ಮತ್ತು AD ಪರ್ಪೆಂಡಿಕ್ಯುಲರ್ ಟು BC ಆದರೆ AB² ಈಕ್ವಲ್ಸ್ ಟು BC ಇಂಟು BD ಎಂದು ಸಾಧಿಸಿ ಅಥವಾ ತೋರಿಸಿ ಅಂತ ಕೇಳಿದ್ದಾನೆ. ಇದು ಕೂಡ ಪ್ರಮೇಯದ ರೂಪದಲ್ಲಿ ನೀವು ಬರೀಬೇಕಾಗ್ತದೆ. 3 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಓಕೆ, ಇನ್ನು ಅದೇ ರೀತಿ ಮುಂದೆ 31ನೇ ಪ್ರಶ್ನೆ ನೋಡಿ. ಒಂದು ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಉಂಟಾದ ತ್ರಿಜ್ಯಾಂತರ ಖಂಡದ ಕೋನ 35 ನಿಮಿಷ ಇಂಟು 360 ಡಿಗ್ರಿ ಇಂಟು ಡಿವೈಡೆಡ್ ಬೈ 60 ನಿಮಿಷಗಳು. ಸೊ ಇದು ಟೋಟಲ್ ಆಗಿ 210 ಡಿಗ್ರಿ ಆಗ್ತದೆ. ಕ್ರಮಿಸಿದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಥೀಟಾ ಡಿವೈಡ್ ಬೈ 360 ಇಂಟು ಪೈ ಸ್ಕ್ವೇರ್ ಆಗ್ತದೆ. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಕ್ರಮಿಸಿದ ವಿಸ್ತೀರ್ಣ 594 ಸೆಂಟಿಮೀಟರ್ ಸ್ಕ್ವೇರ್ ಸಿಗ್ತದೆ. ಈಗ ಕಂಸದ ವಿಸ್ತೀರ್ಣವನ್ನು ನೋಡಿದ್ವಿ. ಕ್ರಮಿಸಿದ ವಿಸ್ತೀರ್ಣವನ್ನು ನೋಡಿದ್ವಿ. ಈಗ ಕಂಸದ ಉದ್ದವನ್ನು ನೋಡ್ತಾ ಹೋಗೋಣ. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr ಆಯಿತು. 210 ಡಿವೈಡ್ ಬೈ 360 ಇಂಟು 2 ಇಂಟು ಪೈ ವ್ಯಾಲ್ಯೂ ಹಾಕೋಣ 22/7 ಇಂಟು ಆರ್ ವ್ಯಾಲ್ಯೂ ಇದು ನಮಗೆ 18. ಹಾಗಾಗಿ ಇವನು ಕಡ್ತಾ ಹೊಡೆದಾಗ ನೀಟಾಗಿ ನಮಗೆ ಸಿಗ್ತದಪ್ಪ 66 ಸೆಂಟಿಮೀಟರ್ ಸಿಗ್ತದೆ. ಓಕೆ, 66 ಸೆಂಟಿಮೀಟರ್. ಓಕೆ, ಇವಾಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 6ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡ್ಗಳಿವೆ. ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಈ ಕೆಳಗಂಡಂತೆ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ. ಒಂದು ಪೂರ್ಣ ವರ್ಗ ಸಂಖ್ಯೆ, ಇನ್ನೊಂದು 5ರಿಂದ ಭಾಗವಾಗುವ ಸಂಖ್ಯೆ, ಇನ್ನೊಂದು 30ಕ್ಕಿಂತ ಕಡಿಮೆ ಇರುವ ಬೆಸ್ ಸಂಖ್ಯೆಗಳು ಕೇಳಿದೆ. ಸೊ ಎಸ್ ಇಸ್ ಈಕ್ವಲ್ ಟು 6, 7, 8, 10, 69ರಿಂದ 70, 6ರಿಂದ 79 ಸಂಖ್ಯೆ. ಬಟ್ NF ಇಸ್ ಈಕ್ವಲ್ ಟು 65 ಸಂಖ್ಯೆಗಳು ಸಿಕ್ಕು. ಎ ಅಂದ್ರೇನಪ್ಪ, ಒಂದು ಪೂರ್ಣ ವರ್ಗ ಸಂಖ್ಯೆ ಯಾವುದು 9, 16, 25, 36, 49, 64. NF ಇಸ್ ಈಕ್ವಲ್ ಟು 6 ಆಗ್ತದೆ. ಸೊ ಪಿ ಆಫ್ ಎ ಈಕ್ವಲ್ಸ್ ಟು NF A ಡಿವೈಡ್ ಬೈ NF S 6 ಡಿವೈಡ್ ಬೈ 65 ಆಯಿತು. ಓಕೆ, 6 ಡಿವೈಡ್ ಬೈ 65. ಇನ್ನು ಬಿ ನೋಡಿ 5ರಿಂದ ಭಾಗವಾಗುವ ಸಂಖ್ಯೆಗಳನ್ನು ನೋಡ್ತಾವೆ. 10, 15, 20 ಈ ರೀತಿ. NF B ಎಷ್ಟು ಸಿಗ್ತದಪ್ಪ ಅಂದರೆ 13 ಸಿಗ್ತದೆ. 5ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಗಳು 13. ಸೊ ಹಾಗಾಗಿ 13 ಡಿವೈಡ್ ಬೈ 65 ಅಂದರೆ 13 1 13 5. ಸೊ 1 ಡಿವೈಡ್ ಬೈ 5 ಅನ್ನೋದು ಸಂಭವನೀಯತೆ ಆಯಿತು. ಇನ್ನು ಮುಂದಿನದಾಗಿ 30ಕ್ಕಿಂತ ಕಡಿಮೆ ಇರುವ ಬೆಸ್ ಸಂಖ್ಯೆಗಳು ಎಷ್ಟಪ್ಪ ಅಂದರೆ 12 ಸಿಗ್ತವೆ. ಪಿ ಆಫ್ ಸಿ ಈಸ್ ಈಕ್ವಲ್ ಟು NF C ಡಿವೈಡ್ ಬೈ NF S ಈಕ್ವಲ್ಸ್ ಟು 12 ಡಿವೈಡ್ ಬೈ 65 ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ಸಿಗ್ತವೆ. ಇನ್ನು ಮುಂದಿನದಾಗಿ ಸರಾಸರಿಯನ್ನು ಕಂಡುಹಿಡ್ತಕ್ಕಂಥ ಲೆಕ್ಕ ಇದೆ. ಓಕೆನಾ, ಮೊದಲಿಗೆ ನಾವು ವರ್ಗಾಂತರವನ್ನು ಹಾಕೋಬೇಕಾಗ್ತದೆ, ಆವೃತ್ತಿಯನ್ನು ಹಾಕೋಬೇಕಾಗ್ತದೆ. ಇಲ್ಲಿ ಬಹುಲಕವನ್ನು ಕಂಡುಹಿಡ್ರಿ ಅಂತ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಸೊ ಸರಾಸರಿ CI ಕೊಟ್ಟಿದ್ದಾರೆ. ಎಫ್ ಕಂಡುಹಿಡಬೇಕು. ಎಫ್ ಟೋಟಲ್ ಮಾಡ್ಕೊಳ್ರಿ, XI ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ FI XI ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಸಿಗ್ತದೆ. ಇವಾಗ ಏನು ಮಾಡಬೇಕು, ಸರಾಸರಿ ಫಾರ್ಮುಲಾ ಹಾಕಬೇಕು. X ಬಾರ್ ಈಕ್ವಲ್ಸ್ ಟು ಸಮೇಷನ್ ಆಫ್ FI XI ಡಿವೈಡ್ ಬೈ ಸಮೇಷನ್ ಆಫ್ FI ಅಂತ ಆಗ್ತದೆ. 1380 ಡಿವೈಡ್ ಬೈ 50 ಅಂದರೆ ಇಲ್ಲಿ 27.6 ಏನು ಸಿಗ್ತದಪ್ಪ ಅಂದರೆ ನಿಮಗೆ ಸರಾಸರಿ ಸಿಗ್ತದೆ. ಇನ್ನು ಬಹುಲಕವನ್ನು ಕಂಡುಹಿಡತಕ್ಕಂಥ ಫಾರ್ಮುಲಾನ ತಗೋಣ. ಓಕೆ, L ಇಸ್ ಈಕ್ವಲ್ ಟು 25 ಆಗ್ತದೆ. F0 ಈಕ್ವಲ್ಸ್ ಟು 9, F1 ಇಸ್ ಈಕ್ವಲ್ ಟು 15, F2 ಇಸ್ ಈಕ್ವಲ್ ಟು 9, ಹಾಗೆ H ಇಸ್ ಈಕ್ವಲ್ ಟು 10 ಆಗ್ತದೆ. ಸೊ ಬಹುಲಕದ ಫಾರ್ಮುಲಾ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಆಗ್ತದೆ. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಸಿಗ್ತಪ್ಪ ಅಂದ್ರೆ ಬಹುಲಕ 27.5 ಸಿಗ್ತದೆ. ಇಷ್ಟು ಬರೆದ್ರೆ 3 ಅಂಕ. ಇನ್ನು 4 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. 34ನೇ ಪ್ರಶ್ನೆ. ಇಲ್ಲಿ ನಕ್ಷೆ ವಿಧಾನದಿಂದ ನೀವು ಈ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. 4 ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಓಕೆ, ಈಸಿಯಾಗಿ ನಕ್ಷೆಯನ್ನು ಬಿಡಿಸಿ ಅಂತ ಹೇಳ್ತಾ ಮುಂದಿನದಾಗಿ ಇಲ್ಲಿದೆ ನೋಡಿ ನಕ್ಷೆ ಈ ರೀತಿಯಾಗಿರ್ತದೆ. ಓಕೆ, ವಿಡಿಯೋ ಪಾಸ್ ಮಾಡ್ಕೊಂಡು ನೀಟಾಗಿ ಏನು ಮಾಡಿರಿ ನಕ್ಷೆಯನ್ನು ಬಿಡಿಸೋದನ್ನು ರೂಢಿ ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟು ಪ್ರಮೇಯಗಳು ಕಂಡು ಬರ್ತವೆ. 2 ಪ್ರಮೇಯಗಳು ಕೊಟ್ಟಿರ್ತಾನೆ, ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗ್ತದೆ. ಓಕೆ, ಈಸಿಯಾಗಿ 4 ಅಂಕಗಳನ್ನು ಪಡಿಬಹುದು. ಸೊ ಈಗ ಆಲ್ರೆಡಿ ಎಲ್ಲ ಪ್ರಮೇಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ, ಮತ್ತು ಎಕ್ಸ್ಪ್ಲನೇಷನ್ ಮಾಡತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತ ಭಾವಿಸ್ತೇನೆ. ಇನ್ನು ಮುಂದಿನದಾಗಿ 2 ಪ್ರಮೇಯಗಳು ಅದು. ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ. ಒಂದು ಸಮಾಂತರ ಶ್ರೇಣಿ ಲೆಕ್ಕ ಇದೆ.
ಎನ್ ಪದಗಳ ಮೊತ್ತ ಎಸ್ ಎನ್ ಇಸ್ಕೊಟ್ಟು 3n² + 2n ಆಗಿದೆ. ಹಾಗಾದರೆ ಶ್ರೇಣಿ nನೇ ಪದ ಕಂಡುಹಿಡಿಯಿರಿ. ಹಾಗೆ ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಎಸ್ ಎನ್ ಇಸ್ಕೊಟ್ಟು 3n² + 2n ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ನಮಗೆ ವ್ಯಾಲ್ಯೂಗಳನ್ನು ಪಡಿತಾ ಹೋಗೋಣ. ಸೊ n1 ಎಷ್ಟಾಗ್ತದಪ್ಪ ಅಂದರೆ 5 ಆಗ್ತದೆ. n ಇಸ್ಕೊಟ್ಟು 2 ಆದಾಗ 16 ವ್ಯಾಲ್ಯೂ ಸಿಗ್ತದೆ. n ಇಸ್ಕೊಟ್ಟು 3 ಆದಾಗ 33 ಸಿಗ್ತದೆ ನಮಗೆ. ಓಕೆ, a1 ಇಸ್ಕೊಟ್ಟು s1 ಇಸ್ಕೊಟ್ಟು 5, a2 ಅಂದರೆ 11 ಆಗ್ತದೆ, a3 ಇಸ್ಕೊಟ್ಟು 17 ಆಗ್ತದೆ. ಹಾಗಾದರೆ ಸಮಾಂತರ ಶ್ರೇಣಿ ಯಾವುದಪ್ಪ ಅಂದರೆ 5, 11, 17 ಆಯಿತು. ಹಾಗಾದರೆ n ಪದವನ್ನು ಕಂಡುಹಿಡಿಯೋದು ಫಾರ್ಮುಲಾ ಹಾಕೋಣ. an = a + n - 1d. a ಅಂದರೆ 5 + n - 1, d ಅಂದರೆ 6. ಓಕೆ, 5 + 6n - 6. ಸೊ n = 6n - 1 ಸಿಕ್ತು. ಈಗ ಶ್ರೇಣಿಯ 59 ಪದಗಳನ್ನು ಹೊಂದಿದೆ. ಕೊನೆಯ 10 ಪದಗಳ ಮೊತ್ತ ಕಂಡುಹಿಡಿಯೋದು ನೋಡ್ತಾ ಹೋಗೋಣ. ಕೊನೆಯ 10 ಪದಗಳ ಮೊತ್ತ ಮೊದಲ 59 ಪದಗಳ ಮೊತ್ತ ಮೈನಸ್ ಮೊದಲ 49 ಪದಗಳ ಮೊತ್ತ ಆಗ್ತದೆ. ಸೊ a59 - s49 ಆಗ್ತದೆ. ಸೊ ಈ ಫಾರ್ಮುಲಾದಲ್ಲಿ ಹಾಕೋಣ. SN ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಟೋಟಲ್ ಆಗಿ ಎಷ್ಟು ಸಿಗ್ತದಪ್ಪ ಅಂದರೆ 59 × 179 -49 × 149 ಆಗ್ತದೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 10,561 - 7,301 ಆಗ್ತದೆ. ಸೊ 10,561ರಲ್ಲಿ 7,301 ಕಳೆದ್ರೆ 3,260 ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 37ನೇ ಪ್ರಶ್ನೆ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತಿರುವ ಒಂದು ದೀಪಸ್ತಂಭದ AB ಇದು ಟ್ರಿಗ್ನೋಮೆಟ್ರಿ ಅನ್ವಯ ಪ್ರಶ್ನೆ ಆಗಿರ್ತದೆ. ಸೊ ಕ್ವಶನ್ ನೋಡ್ಕೊಳ್ಳಿ ನೀಟಾಗಿ. ಓಕೆ, ಇಲ್ಲಿ ಆನ್ಸರ್ ಇದೆ. ಓಕೆ, ಅವನತ ಕೋನವನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾನೆ. ಅಥವಾ 2 ಪ್ರಶ್ನೆಗಳಿದ್ದಾವೆ. 2 ಕೂಡ ಒಂದು ಅವನತ ಕೋನ ಕೇಳಿರ್ತಾನೆ, ಇನ್ನೊಂದು ಉನ್ನತ ಕೋನ ಕೇಳಿರ್ತಾನೆ. ಇಲ್ಲಿ ಕೂಡ ಅವನತ ಕೋನನ್ನು 2ಕ್ಕೂ ಕೇಳಿದ್ದಾನೆ. ಸೊ 2 ಪ್ರಾಕ್ಟೀಸ್ ಮಾಡಿರಿ, ಈಸಿಯಾಗಿ ಬಿಡಿಸಿ ಅಂತ ಹೇಳ್ತಾ. ಸೊ ಸುಲಭವಾಗಿರ್ತದೆ ಪ್ರಶ್ನೆ, ಈಸಿಯಾಗಿ 4 ಅಂಕಗಳನ್ನು ಪಡಿಬೋದು ನೀವು. ಓಕೆನಾ, ಸುಲಭವಾದ ಪ್ರಶ್ನೆ ಆಗಿರ್ತದೆ ಇದು. ನೋಡಿ 2 ಲೆಕ್ಕಗಳು ಕೂಡ ಇದ್ದಾವೆ ಇಲ್ಲಿ, ಅಥವಾ ಪ್ರಶ್ನೆನೂ ಇದೆ ನೋಡಿ ಅವನತ ಕೋನದ್ದು. ವಿಡಿಯೋ ಪಾಸ್ ಮಾಡ್ಕೊಂಡು ಸಂಪೂರ್ಣವಾಗಿ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳ್ತಾ, ಇನ್ನು 5 ಅಂಕದ ಒಂದು ಪ್ರಶ್ನೆ ಇರ್ತದೆ. ಸೊ ಅದನ್ನು ನೋಡ್ತಾ ಹೋಗ್ಬಿಡೋಣ. ನೋಡಿ, ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ನ ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು 7 ಸೆಂಟಿಮೀಟರ್ ಆಗಿದ್ದು ಇವುಗಳ ಎತ್ತರಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿವೆ. ಈ ಆಕೃತಿಯಲ್ಲಿ ಸಿಲಿಂಡರ್ನ ಎತ್ತರದ 2/3 ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಹಾಗೆ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗುವ ನೀರಿನ ಪ್ರಮಾಣವನ್ನು ಲೆಕ್ಕಿಸಿ ಅಂತ ಕೇಳ್ತಾನೆ. ಓಕೆ, ಶಂಕು ಮತ್ತು ಸಿಲಿಂಡರ್ ಇದೆ. ಸೊ ಇದರಲ್ಲಿ ನೋಡ್ತಾ ಹೋದಾಗ ನಮಗೆ ಟೋಟಲ್ ಆಗಿ ಆನ್ಸರ್ ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿರ್ತಾನೆ. ಘನಾಕೃತಿಯಲ್ಲಿ ನೀರಿನ ಪ್ರಮಾಣ = ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನಲ್ಲಿರುವ ನೀರಿನ ಘನಫಲವಾದ ಫಾರ್ಮುಲಾ ಹಾಕಿ ನಾವು ಲೆಕ್ಕ ಮಾಡಿದಾಗ ಎಷ್ಟು ಸಿಕ್ತಪ್ಪ ಅಂದರೆ ನಮಗೆ ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣ 1694 ಸೆಂಟಿಮೀಟರ್ ಕ್ಯೂಬ್ ಸಿಕ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಘನಾಕೃತಿಯನ್ನು ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲ = 1/3 ಸಿಲಿಂಡರ್ನ ಘನಫಲ ಆಗ್ತದೆ. 1/3 πr² × h ಸಿಲಿಂಡರ್ ಫಾರ್ಮುಲಾ ಹಾಕಿದಾಗ ನಮ್ಗೆ 616 ಸೆಂಟಿಮೀಟರ್ ಕ್ಯೂಬ್ ಸಿಕ್ತು. ಓಕೆ, ಇನ್ನು ಮುಂದಿನ ಪ್ರಶ್ನೆ ಇದೆ. ಇಲ್ಲಿ ಹೊರಚೆಲ್ಲಿದ ನೀರಿನ ಇಲ್ಲಿದೆ ನೋಡಿ ಪ್ರಶ್ನೆ ಇದು, ಅಥವಾ ಪ್ರಶ್ನೆ ಇದೆಯಲ್ಲ ಇದು. ಒಂದು ಪಾತ್ರೆಯ ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ 100 ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದಾಗ ಪಾತ್ರೆಯಿಂದ ಎಷ್ಟು ಭಾಗ ನೀರು ಹೊರಚೆಲ್ಲುತ್ತದೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿಂದ ನೋಡಿ, ಹೊರಚೆಲ್ಲಿದ ನೀರಿನ ಪ್ರಮಾಣ = 100 ಸೀಸದ ಗುಂಡಿನ ಘನಫಲ = 1/4 ಶಂಕುವಿನ ಘನಫಲ ಆಗ್ತದೆ. ಫಾರ್ಮುಲಾ ಹಾಕಿದಾಗ ಎಷ್ಟು ಆನ್ಸರ್ ಸಿಗ್ತದಪ್ಪ ಅಂದರೆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಎಲ್ಲ ಬೆಲೆಗಳನ್ನು ನಮಗೆ ಆನ್ಸರ್ 1/8 ಸಿಕ್ತು. ಈಗ ಪ್ರತಿಯೊಂದು ಗುಂಡುಗಳ ತ್ರಿಜ್ಯ ಎಷ್ಟಪ್ಪ ಅಂದರೆ ಸೀಸದ ಗುಂಡಿನ ತ್ರಿಜ್ಯ 0.5 ಸೆಂಟಿಮೀಟರ್ ಆಗ್ತದೆ. ಇನ್ನು ಪ್ರತಿ ಸೀಸದ ಗುಂಡಿನ ಘನಫಲ ಕಂಡುಹಿಡಿಯಬೇಕಾಗ್ತದೆ. 4/3 πr³ S ಅಂದರೆ ಸೀಸದ ಗುಂಡು. ಓಕೆ, ಈ 5r³ 4/3 πr³ ಅಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಏನಾಗ್ತದಪ್ಪ ಅಂದರೆ 4/3 × 22/7 ಪೈ ಬೆಲೆ ಹಾಕಿದೆ. RS³ ಅಂದರೆ 1/2 3 ಆಯಿತು. ಈ ವ್ಯಾಲ್ಯೂವನ್ನು ಅಪ್ಲೈ ಮಾಡ್ತಾ ಹೋದಾಗ 11/21 ಸಿಕ್ತು. ಇವಾಗ ಏನಾಗ್ತದೆ, ಕ್ಯಾನ್ಸಲೇಷನ್ ಮಾಡ್ಕೊಂಡಾಗ ನಮಗೆ 0.523 ಸೆಂಟಿಮೀಟರ್ ಕ್ಯೂಬ್ ಸಿಗ್ತದೆ. ಇಷ್ಟು ಬರೆದ್ರೆ ನಿಮಗೆ 5 ಅಂಕಗಳು ಸುಲಭವಾಗಿ ದೊರೀತದೆ.
ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ದಯವಿಟ್ಟು ವಿಡಿಯೋ ಕೆಳಗಡೆ ಅಲ್ಲಿ ಹೈಪ್ ಬಟನ್ ಇರ್ತದೆ, ಆ ಹೈಪ್ ಬಟನನ್ನು ಪ್ರೆಸ್ ಮಾಡಿರಿ. ಯಾಕಪ್ಪ ಅಂದರೆ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮುಟ್ತದ ಅಂತ ಹೇಳ್ತಾ ದಯವಿಟ್ಟು ಹೈಪ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.